ಗ್ರಾಮಗಳಲ್ಲಿ ಬಸ್ ನಿಲ್ದಾಣ ಇದ್ರೂ ಬಳಕೆಗೆ ಮಾತ್ರ ಯೋಗ್ಯವಾಗಿಲ್ಲ. ಬಸ್ ನಿಲ್ದಾಣ ಯಾವಾಗ ಬೀಳುತ್ತೋ ಅನ್ನೋ ಭಯ ಕಾಡ್ತಾ ಇದೆ. ಹಳೆಯ ಬಸ್ ನಿಲ್ದಾಣದ ನವೀಕರಣ ಯಾವಾಗ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಹೆಸರಿಗಷ್ಟೇ ಬಸ್ ನಿಲ್ದಾಣ. ಅಪ್ಪಿತಪ್ಪಿ ಇದರ ಕೆಳಗೆ ಕೂತ್ರೆ ಅಪಾಯ ಮಾತ್ರ ಕಟ್ಟಿಟ್ಟ ಬುತ್ತಿ. ಬಿರುಕು ಬಿಟ್ಟಿರೋ ಗೋಡೆಗಳನ್ನ ನೋಡ್ತಾ ಇದ್ರೆ ಭಯ ಆಗುತ್ತೆ. ಯಾವಾಗ ಬೀಳುತ್ತೋ, ಯಾರ ಜೀವ ಬಲಿ ತೆಗೆದುಕೊಳ್ಳುತ್ತೋ ಅನ್ನುವಂಥ ಆತಂಕ. ಕಳೆದ 24 ವರ್ಷಗಳ ಹಿಂದೆ ಕಟ್ಟಿದ ಬಸ್ ನಿಲ್ದಾಣ ಈಗ ಪಾಳು ಬಿದ್ದಿದೆ. ಸರಿಯಾಗಿ ನಿರ್ವಹಣೆ ಮಾಡದೆ ಜನರ ಉಪಯೋಗಕ್ಕೆ ಬಾರದಂತಾಗಿದೆ. ಪಾಳು ಬಿದ್ದ ಬಸ್ ನಿಲ್ದಾಣ ಕೂರೋಕಾಗಲ್ಲ. ಜೀವ ಬಲಿಗಾಗಿ ಹೊಂಚು, ಜನರಿಗೆ ನರಕ. ವಿಜಯನಗರ ಅರಸರ ಕಾಲದಿಂದಲೂ ಗೊಂಬೆ, ಪಲ್ಲಕ್ಕಿ, ಮರದ ದೇವರ ಮೂರ್ತಿಗಳನ್ನ ತಯಾರಿಸುವ ಗ್ರಾಮ ಅಂದ್ರೆ ಅದು ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಗ್ರಾಮ. ಇಲ್ಲಿನ ಕಲಾವಿದರು ತಯಾರಿಸುವ ಮರದ ಕೆತ್ತನೆಯ ಕಲೆಗೆ ಎಲ್ಲರೂ ತಲೆದೂಗುತ್ತಾರೆ. ಈ ಗ್ರಾಮದಿಂದ ನಿತ್ಯ ಬಸ್ಗಳು ಸಂಚರಿಸುತ್ತವೆ. ಆದರೆ ಜನರು ಕೂರೋಕೆ ಮಾತ್ರ ನಿಲ್ದಾಣವಿಲ್ಲ. ಬಿಸಿಲಿನಲ್ಲೇ ರಸ್ತೆ ಬದಿ ಕೂರುವಂತಹ ಪರಿಸ್ಥಿತಿ ಬಂದಿದೆ. 2002ರಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ ಬಸ್ ನಿಲ್ದಾಣವನ್ನ ನಿರ್ಮಿಸಿದ್ರು. ಆದರೆ 2004ರವರೆಗೂ ಕೂಡ ಬಸ್ ನಿಲ್ದಾಣವನ್ನ ಬಳಕೆ ಮಾಡಿಲ್ಲ. ಇದರಿಂದ ಸಂಪೂರ್ಣವಾಗಿ ಹಾಳಾಗಿದೆ. ಈಗ ಗೋಡೆಗಳೆಲ್ಲ ಬಿರುಕು ಬಿಟ್ಟು ಜೀವ ಬಲಿಗಾಗಿ ಹೊಂಚು ಹಾಕಿವೆ. ಕಟ್ಟಡಿ ಸಂಪೂರ್ಣ ಶಿಥಿಲಗೊಂಡುಬಿಟ್ಟಿದೆ. ಶಿಥಿಲಗೊಂಡಿರೋ ಕಾರಣ ಕೂತ್ಕೊಳ್ಳೋಕೆ ಸಹಿತ ಭಯಭೀಕರಾಗಿದ್ದಾರೆ. ಅದು ಈಗ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಸಹಿತ ಮಳೆ ಬಂದರೆ ನೀರು ಸಾಕಷ್ಟು ಜಲವೃತ ಆಗಿ ಪ್ರಯಾಣಿಕರಿಗೆ ಭಾಳಷ್ಟು ಸಮಸ್ಯೆ ಆಗ್ಬಿಟ್ಟೈತೆ. ಕುಡಿಯೋದಕ್ಕೆ ನೀರಿಲ್ಲ, ಅನಂತರ ಶೌಚಾಲಯ ವ್ಯವಸ್ಥೆ ಇಲ್ಲ. ಈ ಮೊದಲೇ ಮಾತು ಕಟ್ಟಡನ ಸರಿಗಿಲ್ಲ, ಇನ್ನು ಉಳಿದಂಥ ವ್ಯವಸ್ಥೆನೇ ಅಧೋಗತಿ. ಆ ವಿಚಾರಕ್ಕೆ ಇಲ್ಲಿ ಬರೋಂಥ ಪ್ರಯಾಣಿಕರಿಗೆ ಭಾಳಷ್ಟು ಜೀವದ ಮೇಲೆ ಭಾಳ ಭಯಭೀಕರ. ಕಿನ್ನಾಳ ಗ್ರಾಮದಲ್ಲಿ ಮೊದಲಿನಿಂದಲೂ ಬಸವೇಶ್ವರ ವೃತ್ತದಲ್ಲಿ ಬಸ್ ನಿಲ್ಲಿಸಲಾಗ್ತಾ ಇತ್ತು. ಆದರೆ ಬಳಕೆ ಇಲ್ಲದೆ ಹಾಳಾದ ಬಸ್ ನಿಲ್ದಾಣವನ್ನ ಬಳಕೆ ಮಾಡುವ ಉದ್ದೇಶದಿಂದ ಬಸವೇಶ್ವರ ವೃತ್ತದಲ್ಲಿ ಬಸ್ ನಿಲುಗಡೆ ಬಂದ್ ಮಾಡಿದ್ರು. ಮತ್ತೆ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಈಗ ಬಸವೇಶ್ವರ ವೃತ್ತದಲ್ಲಿಯೂ ಕೂಡ ಬಸ್ ನಿಲ್ಲಿಸಲಾಗ್ತಾ ಇದೆ. ಸರ್ಕಾರದ ಹಣದಿಂದ ನಿರ್ಮಿಸಿದ ಬಸ್ ನಿಲ್ದಾಣ ಬಳಕೆ ಮಾಡುವ ಸಮಯದಲ್ಲಿ ನಿರ್ಲಕ್ಷಿಸಿದ್ದು ಈಗ ಬೀಳುವ ಸ್ಥಿತಿಯಲ್ಲಿ ಬಳಕೆ ಮಾಡುತ್ತಿದ್ದಾರೆ. ಈ ಬಸ್ ನಿಲ್ದಾಣವನ್ನ ನವೀಕರಣ ಮಾಡಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ವಯೋವೃದ್ಧರು, ಮೊಣಕಾಲು ನೋವಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಏನಾಗ್ತದೆ ರೀ, ಕುಂಟ್ಕೊಂತ ಹೋಗುವಂಥ ಪಾಪ ಎಷ್ಟೋ ಸರ್ತಿ ಕಣ್ಣಾಗ ನೀರು ಹಾಕ್ಕೊಂತ ಹೋಗಿದ್ದಾರೆ. ತಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡಿಗೆ ಬರ್ಬೇಕಾತಂತಂದ್ರೆ 1.5 ಕಿಲೋಮೀಟ್ರ್ ಆಗ್ತದೆ ರೀ ಎಂಡಿಂದ ಈ ಬಸ್ ಸ್ಟ್ಯಾಂಡಿಗೆ ಬರಬೇಕಾಗತ್ತೆ ಅಂತಂದ್ರೆ. ಸೊ ಇಂಥ ಸಮಸ್ಯೆಗಳನ್ನು ಒತ್ಕೊಂಡು ನಾವು ಈ ಬಸ್ ನಿಲ್ದಾಣ ಯಾವ ಕಾರಣಕ್ಕೂ ನಾವು ಇಲ್ಲಿ ಬಸ್ ನಿಲ್ಲಿಸ್ಬೇಡ ಅಂತ ನಾವು ಹೇಳ್ತಿಲ್ಲ ರೀ. ಇದನ್ನು ಅಭಿವೃದ್ಧಿ ಪಡಿಸ್ರಿ, ಮತ್ತಷ್ಟು ಇದನ್ನು ಇಲ್ಲಿ ಪ್ರಯಾಣಿಕರು ಬರಲಿ ಹೋಗಲಿ, ಇದೊಂದು ಉಪಯೋಗ ಮಾಡ್ಕೊಳ್ಳೋಣ. ಇದು ಸಾರ್ವಜನಿಕರ ಆಸ್ತಿ. ಒಟ್ನಲ್ಲಿ ಆದಷ್ಟು ಬೇಗ ಬಸ್ ನಿಲ್ದಾಣವನ್ನ ನವೀಕರಣಗೊಳಿಸಿ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಬೇಕಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.